ಬೆಳ್ತಂಗಡಿ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸೃಷ್ಟಿಯಾಗಿದೆ. ಒಂದ್ ಕಡೆ ಸಚಿವ ಎಂಬಿ ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತ ಹೇಳ್ತಾ ಇದ್ರೆ, ಮತ್ತೊಬ್ಬ ಕಾಂಗ್ರೆಸ್ನ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದೇ ಲಿಂಗಾಯತ ಧರ್ಮ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದೆ. ಎಂಬಿ ಪಾಟೀಲ್ ಒಂದು ದಾರಿ, ಈಶ್ವರ್ ಖಂಡ್ರೆ ಒಂದು ದಾರಿ ಧರ್ಮದ ವಿಚಾರವಾಗಿ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಇದೇ ಬಿರುಕಿಗೆ ಸೃಷ್ಟಿಗೆ ಕಾರಣ ಆಗುತ್ತಾ? ಬನ್ನಿ ಈ ವರದಿಯನ್ನ ನೋಡ್ಕೊಂಡ್ ಬರೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತದ ಕಿಚ್ಚು ಹೊತ್ಕೊಂಡಿದೆ. ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಲಿಂಗಾಯತ ಪ್ರತ್ಯೇಕ ಧರ್ಮದ ಒಂದು ಕೂಗು ಸಮಾವೇಶ ಏನಿತ್ತು, ಆ ಸಮಾವೇಶದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಒಂದಷ್ಟು ಸಚಿವರು ಭಾಗವಹಿಸಿದ್ದಕ್ಕಾಗಿ ಒಂದಷ್ಟು ಆಕ್ರೋಶವನ್ನ ವೀರಶೈವ ಮಹಾಸಭಾ ಸೇರಿದಂತೆ ಮತ್ತು ವೀರಶೈವ ಲಿಂಗಾಯತ ನಾಯಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಹಿಂದೆ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ 2017-18 ಸಂದರ್ಭದಲ್ಲಿ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ ಭಾರಿ ಹೊಡೆತವನ್ನು ಕೊಟ್ಟಿತ್ತು ಮತ್ತು ಕಾಂಗ್ರೆಸ್ ಸರ್ಕಾರದ ಸೋಲಿಗೂ ಕೂಡ ಈ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಕಾರಣವಾಗಿತ್ತು ಅನ್ನುವಂತಹ ಆಕ್ರೋಶಗಳಿದಾವೆ. ಆ ಒಂದು ಆಗಿರತಕ್ಕಂತಹ ಪ್ರಮಾದವನ್ನ ಸುಧಾರಿಸಿಕೊಂಡು 2023ರಲ್ಲಿ ಒಕ್ಕೂರಲಿನಿಂದ ಒಂದು ಲಿಂಗಾಯತ ವೀರಶೈವರನ್ನ ಸಂಘಟಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಾಗಿತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಈಗ ಮತ್ತೆ ಚುನಾವಣೆಯಲ್ಲಿ ಗೆದ್ದ ನಂತರ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗನ್ನ ಲಿಂಗಾಯತ ಮಠಾಧೀಶರ ಒಕ್ಕೂಟ ಸಮಾವೇಶ ಹಮ್ಮಿಕೊಳ್ಳುವ ಮೂಲಕ ಮತ್ತೆ ಪ್ರತ್ಯೇಕ ಧರ್ಮ ಬೇಕು ಅನ್ನುವಂಥ ಕೂಗು ಮತ್ತು ಮೆಟ್ರೋಗೆ ನಮ್ಮ ಬಸವೇಶ್ವರ ಮೆಟ್ರೋ ಅಂತ ನಾಮಕರಣ ಮಾಡಬೇಕು ಅನ್ನುವಂಥ ಕೂಗನ್ನ ಮತ್ತು ಅಹವಾಲನ್ನ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಪ್ರತ್ಯೇಕ ಧರ್ಮದ ಕೂಗನ್ನ ಮತ್ತೆ ಈಗ ಎತ್ತಿದ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇತ್ತ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಮತ್ತು ವೀರಶೈವ ಲಿಂಗಾಯತ ನಾಯಕರಾದಂತಹ ಈಶ್ವರ ಖಂಡ್ರೆ ಅವರು ಸೇರಿದಂತೆ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮಹಾಸಭಾದ ಅಧ್ಯಕ್ಷರು ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ. ಒಂದಷ್ಟು ವೀರಶೈವ ಸಮುದಾಯದ ಶಾಸಕರು ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಚಿವರಾದಂತಹ ಎಂಬಿ ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮದ ಪರವಾಗಿ ಆ ಒಕ್ಕೂಟದ ಪರವಾಗಿ ನಿಂತುಕೊಂಡಿದ್ದಕ್ಕೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದಾವೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲೇ ಸಚಿವರ ನಡುವೆ ಜಟಾಪಟಿ ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ಒಂದು ಜಟಾಪಟಿಗೆ ಕಾರಣ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ತಿರುವುಗಳಿಗೂ ಕೂಡ ಕಾರಣ ಆಗಬಹುದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಸವ ತತ್ವವನ್ನು ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ನಾನು ಪ್ರತ್ಯೇಕ ಲಿಂಗಾಯತ ಧರ್ಮದ ಒಂದಷ್ಟು ಶಿಫಾರಸಿಗೆ ಕಾರಣಕರ್ತರಾಗ್ತೇನೆ ಅನ್ನುವಂಥ ಮಾತುಗಳನ್ನು ಏನ್ ಹೇಳಿದ್ದಾರೆ. ಇದು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಆಗಬೇಕಾಗಿತ್ತು, ಕೇವಲ ಲಿಂಗಾಯತ ಧರ್ಮ ಅಂತ ಸಿದ್ದರಾಮಯ್ಯ ಅವರು ಹೇಳೋದ್ರಿಂದ ಸಹಜವಾಗಿ ವೀರಶೈವ ಲಿಂಗಾಯತರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ಜ್ವಾಲೆಯಾಗಿ ಕಿಡಿ ಹೊತ್ಕೊಳ್ಳುವಂತಹ ಸಂದರ್ಭಗಳು ಒದಗಿ ಬರಬಹುದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ತನ್ನಗೆ ಮಾಡುವಂತಹ ನಿಟ್ಟಿನಲ್ಲಿ, ಈ ಒಂದು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಮತ್ತು ಈ ಪ್ರಮಾದ ಏನಾದರೂ ಮತ್ತೆ ಆಗಿದ್ದೇ ಆದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಷಮ ಪರಿಸ್ಥಿತಿ ಉಂಟಾಗುವಂತಹ ಸಾಧ್ಯತೆಗಳಿದಾವೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳ್ತಂಗಡಿ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸೃಷ್ಟಿಯಾಗಿದೆ. ಒಂದ್ ಕಡೆ ಸಚಿವ ಎಂಬಿ ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತ ಹೇಳ್ತಾ ಇದ್ರೆ, ಮತ್ತೊಬ್ಬ ಕಾಂಗ್ರೆಸ್ನ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದೇ ಲಿಂಗಾಯತ ಧರ್ಮ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದೆ. ಎಂಬಿ ಪಾಟೀಲ್ ಒಂದು ದಾರಿ, ಈಶ್ವರ್ ಖಂಡ್ರೆ ಒಂದು ದಾರಿ ಧರ್ಮದ ವಿಚಾರವಾಗಿ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಇದೇ ಬಿರುಕಿಗೆ ಸೃಷ್ಟಿಗೆ ಕಾರಣ ಆಗುತ್ತಾ? ಬನ್ನಿ ಈ ವರದಿಯನ್ನ ನೋಡ್ಕೊಂಡ್ ಬರೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತದ ಕಿಚ್ಚು ಹೊತ್ಕೊಂಡಿದೆ. ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಲಿಂಗಾಯತ ಪ್ರತ್ಯೇಕ ಧರ್ಮದ ಒಂದು ಕೂಗು ಸಮಾವೇಶ ಏನಿತ್ತು, ಆ ಸಮಾವೇಶದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಒಂದಷ್ಟು ಸಚಿವರು ಭಾಗವಹಿಸಿದ್ದಕ್ಕಾಗಿ ಒಂದಷ್ಟು ಆಕ್ರೋಶವನ್ನ ವೀರಶೈವ ಮಹಾಸಭಾ ಸೇರಿದಂತೆ ಮತ್ತು ವೀರಶೈವ ಲಿಂಗಾಯತ ನಾಯಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಹಿಂದೆ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ 2017-18 ಸಂದರ್ಭದಲ್ಲಿ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ ಭಾರಿ ಹೊಡೆತವನ್ನು ಕೊಟ್ಟಿತ್ತು ಮತ್ತು ಕಾಂಗ್ರೆಸ್ ಸರ್ಕಾರದ ಸೋಲಿಗೂ ಕೂಡ ಈ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಕಾರಣವಾಗಿತ್ತು ಅನ್ನುವಂತಹ ಆಕ್ರೋಶಗಳಿದಾವೆ. ಆ ಒಂದು ಆಗಿರತಕ್ಕಂತಹ ಪ್ರಮಾದವನ್ನ ಸುಧಾರಿಸಿಕೊಂಡು 2023ರಲ್ಲಿ ಒಕ್ಕೂರಲಿನಿಂದ ಒಂದು ಲಿಂಗಾಯತ ವೀರಶೈವರನ್ನ ಸಂಘಟಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಾಗಿತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಈಗ ಮತ್ತೆ
ಚುನಾವಣೆಯಲ್ಲಿ ಗೆದ್ದ ನಂತರ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗನ್ನ ಲಿಂಗಾಯತ ಮಠಾಧೀಶರ ಒಕ್ಕೂಟ ಸಮಾವೇಶ ಹಮ್ಮಿಕೊಳ್ಳುವ ಮೂಲಕ ಮತ್ತೆ ಪ್ರತ್ಯೇಕ ಧರ್ಮ ಬೇಕು ಅನ್ನುವಂತ ಕೂಗು ಮತ್ತು ಮೆಟ್ರೋಗೆ ನಮ್ಮ ಬಸವೇಶ್ವರ ಮೆಟ್ರೋ ಅಂತ ನಾಮಕರಣ ಮಾಡಬೇಕು ಅನ್ನುವಂತ ಕೂಗನ್ನ ಮತ್ತು ಅಹವಾಲನ್ನ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಪ್ರತ್ಯೇಕ ಧರ್ಮದ ಕೂಗನ್ನ ಮತ್ತೆ ಎತ್ತಿದ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇತ್ತ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಮತ್ತು ವೀರಶೈವ ಲಿಂಗಾಯತ ನಾಯಕರಾದಂತಹ ಈಶ್ವರ ಖಂಡ್ರೆ ಅವರು ಸೇರಿದಂತೆ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮಹಾಸಭಾದ ಅಧ್ಯಕ್ಷರು ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ. ಒಂದಷ್ಟು ವೀರಶೈವ ಸಮುದಾಯದ ಶಾಸಕರು ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಚಿವರಾದಂತಹ MB ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮದ ಪರವಾಗಿ ಆ ಒಕ್ಕೂಟದ ಪರವಾಗಿ ನಿಂತುಕೊಂಡಿದ್ದಕ್ಕೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದಾವೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲೇ ಸಚಿವರ ನಡುವೆ ಜಟಾಪಟಿ ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ಒಂದು ಜಟಾಪಟಿಗೆ ಕಾರಣ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ತಿರುವುಗಳಿಗೂ ಕೂಡ ಕಾರಣ ಆಗಬಹುದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಸವ ತತ್ವವನ್ನು ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ನಾನು ಪ್ರತ್ಯೇಕ ಲಿಂಗಾಯತ ಧರ್ಮದ ಒಂದಷ್ಟು ಶಿಫಾರಸಿಗೆ ಕಾರಣಕರ್ತರಾಗ್ತೇನೆ ಅನ್ನುವಂತ ಮಾತುಗಳನ್ನು ಏನ್ ಹೇಳಿದ್ದಾರೆ. ಇದು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಆಗಬೇಕಾಗಿತ್ತು, ಕೇವಲ ಲಿಂಗಾಯತ ಧರ್ಮ ಅಂತ ಸಿದ್ದರಾಮಯ್ಯ ಅವರು ಹೇಳೋದ್ರಿಂದ ಸಹಜವಾಗಿ ವೀರಶೈವ ಲಿಂಗಾಯತರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ಜ್ವಾಲೆಯಾಗಿ ಕಿಡಿ ಹೊತ್ಕೊಳ್ಳುವಂತಹ ಸಂದರ್ಭಗಳು ಒದಗಿ ಬರಬಹುದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ತನ್ನದೇ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಮತ್ತು ಈ ಪ್ರಮಾದ ಏನಾದರೂ ಮತ್ತೆ ಆಗಿದ್ದೇ ಆದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಷಮ ಪರಿಸ್ಥಿತಿ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳ್ತಂಗಡಿ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸೃಷ್ಟಿಯಾಗಿದೆ. ಒಂದ್ ಕಡೆ ಸಚಿವ MB ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತ ಹೇಳ್ತಾ ಇದ್ರೆ, ಮತ್ತೊಬ್ಬ ಕಾಂಗ್ರೆಸ್ನ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದೇ ಲಿಂಗಾಯತ ಧರ್ಮ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದೆ. MB ಪಾಟೀಲ್ ಒಂದು ದಾರಿ, ಈಶ್ವರ್ ಖಂಡ್ರೆ ಒಂದು ದಾರಿ ಧರ್ಮದ ವಿಚಾರವಾಗಿ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಇದೇ ಬಿರುಕಿಗೆ ಸೃಷ್ಟಿಗೆ ಕಾರಣ ಆಗುತ್ತಾ? ಬನ್ನಿ ಈ ವರದಿಯನ್ನ ನೋಡ್ಕೊಂಡ್ ಬರೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತದ ಕಿಚ್ಚು ಹೊತ್ಕೊಂಡಿದೆ. ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಲಿಂಗಾಯತ ಪ್ರತ್ಯೇಕ ಧರ್ಮದ ಒಂದು ಕೂಗು ಸಮಾವೇಶ ಏನಿತ್ತು, ಆ ಸಮಾವೇಶದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಒಂದಷ್ಟು ಸಚಿವರು ಭಾಗವಹಿಸಿದ್ದಕ್ಕಾಗಿ ಒಂದಷ್ಟು ಆಕ್ರೋಶವನ್ನ ವೀರಶೈವ ಮಹಾಸಭಾ ಸೇರಿದಂತೆ ಮತ್ತು ವೀರಶೈವ ಲಿಂಗಾಯತ ನಾಯಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಹಿಂದೆ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ 2017-18ರ ಸಂದರ್ಭದಲ್ಲಿ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ ಭಾರಿ ಹೊಡೆತವನ್ನು ಕೊಟ್ಟಿತ್ತು ಮತ್ತು ಕಾಂಗ್ರೆಸ್ ಸರ್ಕಾರದ ಸೋಲಿಗೂ ಕೂಡ ಈ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಕಾರಣವಾಗಿತ್ತು ಅನ್ನುವಂತ ಆಕ್ರೋಶಗಳಿದ್ದಾವೆ. ಆ ಒಂದು ಆಗಿರತಕ್ಕಂತಹ ಪ್ರಮಾದವನ್ನ ಸುಧಾರಿಸಿಕೊಂಡು 2023ರಲ್ಲಿ ಒಕ್ಕೂರಿನಿಂದ ಒಂದು ಲಿಂಗಾಯತ ವೀರಶೈವರನ್ನ ಸಂಘಟಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ